ಪಟ್ಟಣದಲ್ಲಿ ವಿದ್ಯುತ್ ಕಣ್ಣಮುಚ್ಚಾಲೆ ಗ್ರಾಹಕರ ಪರದಾಟ. ತಿಂಗಳಲ್ಲಿ 4 ಬಾರಿ 12 ತಾಸು ವಿದ್ಯುತ್ ಸ್ಥಗಿತ. ದಿನಾಲು LCA ನಾಟಕಕ್ಕೆ ಹೈರಾಣಾದ ವರ್ತಕರು. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಜೆಸ್ಕಾಂ ಇಲಾಖೆಯಲ್ಲಿ ವಿದ್ಯುತ್ ವ್ಯತ್ಯಯದಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಅನುಭವಿಸುತ್ತಿದ್ದು, ತಿಂಗಳಲ್ಲಿ 2 ಬಾರಿ ಮನಸ್ಸು ಇಚ್ಛೆ ವಿದ್ಯುತ್ ಕಡಿತಗೊಳಿಸಿ ಗ್ರಾಹಕರು ಕೇಳಿದರೆ ಲೈನ್ ಫಾಲ್ಟ್ ಆಗಿದೆ, ಸ್ವಲ್ಪ ಸಮಯದ ನಂತರ ಬರುತ್ತೆ, ಸಮಯ ಇಲ್ಲ, ವಿದ್ಯುತ್ ಕಂಬಗಳನ್ನ ವೈರ್ಗಳನ್ನ ನೇತಾಡುತ್ತಿದ್ದು ಪರಿವರ್ತಕಗಳು ನೆಲಕ್ಕೆ ತಾಗಿದ್ದು ಹಲವಾರು ಘಟನೆಗಳಿಗೆ ಕಾರಣವಾಗಿದೆ ಎಂದು MD ಹುಸೇನ್ ದೂರಿದರು. 19/8/2026 ಬುಧವಾರದಂದು ಕರೆಂಟ್ ಬೆಳಗ್ಗೆ 10 ಗಂಟೆ ತೆಗೆದು ರಾತ್ರಿ 8 ಗಂಟೆ ಕೊಡಕತ್ತಾರ. ಇವರು ಸೆಕ್ಷನ್ ಆಫೀಸರು ಮತ್ತು AW ಅವರು ಏನು ಹೇಳಕತ್ತಾರ ಅಂದರೆ ನಾವು ಜಪಾನ್ ಜರ್ಮನಿ ಮಾಡ್ತು ಅಂತ ಹೇಳಕತ್ತಾರ. ತಿಂಗಳಲ್ಲಿ 2 ಸಾರಿ ತಗೊಂತಾರೆ, ಒಂದು 12 ತಾಸು ತಗೊಂತಾರೆ ಸತತವಾಗಿ. ವ್ಯಾಪಾರ ಇಲ್ಲ, ಈಗ ಸದ್ಯ ವ್ಯಾಪಾರಗಳಿಗೆ ಭಾಳ ತೊಂದರೆ ಆಗ್ಯದ. ವ್ಯಾಪಾರ ಇಲ್ದೊಂದು ಇವರು ಕರೆಂಟ್ ತೆಗೆಯೋದೊಂದು ಈ ಪರಿಸ್ಥಿತಿ ನಮ್ಮ ಸಿರವಾರದಲ್ಲಿ ಆಗ್ಯದ. ನಾವು ಎಲ್ಲ ವರ್ತಕರು, ಸಣ್ಣ ವ್ಯಾಪಾರಿಗಳು, ದೊಡ್ಡ ವ್ಯಾಪಾರಿಗಳು ಎಲ್ಲರೂ ಸೇರಿಕೊಂಡು ನಾವೊಂದು ಸಭೆ ಮಾಡಿ ಇಷ್ಟರಲ್ಲಿ ನಾವು KBಗೆ ಮುತ್ತಿಗೆ ಹಾಕಬೇಕು. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಬೇಕಂದ್ರೆ ನಮ್ಮ ವ್ಯಾಪಾರಿಗಳಿಗೆ ನಮ್ಮ ಜೊತೆ ಚರ್ಚೆ ಮಾಡಬೇಕು. ಅವರು ಚರ್ಚೆ ಮಾಡೋಂಗಿಲ್ಲ, ಏನಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡೋದು, ನಾವು ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟಿವಿ ಎಂಬುದು ಈ ರೀತಿ ಬೇಜವಾಬ್ದಾರಿತನ AW ಮತ್ತು JE ಅವರು ಹೇಳಿ ಕೈ ತೊಳ್ಕೊತಾರೆ. ನಾಳೆದು 19/8 ಕೈ ಬಿಡಬೇಕಂತೇಳಿ ನಾವು ವರ್ತಕರ ಪರವಾಗಿ, ಸಿರವಾರ ತಾಲೂಕಿನ ಪರವಾಗಿ, ಎಲ್ಲ ನಮ್ಮ ಸಿರವಾರ ನಾಗರಿಕರ ಪರವಾಗಿ ನಾನು ಕೇಳ್ಕೊಳ್ತೀನಿ, ಅವರಿಗೆ ಇದನ್ನು ಕ್ಯಾನ್ಸಲ್ ಮಾಡಬೇಕು. ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಚರ್ಚೆ ಮಾಡಿ KBಗೆ ಮುತ್ತಿಗೆ ಹಾಕ್ಬೇಕಂತೇಳಿ ನಂದು ಅನಿಸಿಕೆ ನಾನು ವ್ಯಕ್ತಪಡಿಸ್ತೇನೆ. ಸ್ವಲ್ಪ ಗಾಳಿ ಮಳೆ ಬಂದರೆ ಕರೆಂಟ್ ತೆಗಿತಾರೆ, ಸ್ವಲ್ಪ ಮಳೆ ಬಂದ್ರೂ ತೆಗಿತಾರೆ. ಮತ್ತು ಇವರೆಲ್ಲ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ, ಫಿಲ್ಟ್ರಲ್ಲಿ ಹೆಗಣ ಹೋಗ್ಯದ, ಇಲಿಚಮ್ ಹೋಗ್ಯದ, ಇವೆಲ್ಲ ಉಪದ್ರವಗಳನ್ನು ಅಧಿಕಾರಿಗಳು ಹೇಳ್ತಾರೆ. ಸ್ವಲ್ಪ ಮಳೆ ಬಂದರೆ ತೆಗಿತಾರೆ, ಸ್ವಲ್ಪ ಗಾಳಿ ಬಂದರೆ ತೆಗಿತಾರೆ. ಯಾಕೆ ತೆಗಿತೀರಿ ಅಂದರೆ ಮಳೆ ಐತ್ರಿ ಗಾಳಿ ಐತ್ರಿ ಅಂತೇಳಿ ಹೇಳ್ತಾರೆ. ಏನು ರೀ ಲೈನ್ ಯಾರು ನಾವು ಮಾಡ್ಬೇಕು ರೀ? ಅವ್ರು ಮಾಡ್ತಕ್ಕಂಥ ಕೆಲಸಗಳು ಅವ್ರು ಮಾಡ್ಕೋಬೇಕು. ಪಗಾರ ತಗೊಂತಾರೆ, ಸರ್ಕಾರ ಕೊಡ್ತದ, ಎಲ್ಲ ರೀತಿಲಿಂದ ಅವ್ರು ಮಾಡ್ಕೋಬೇಕು ಮುಂಜಾಗ್ರತೆವಾಗಿ. ಬರೀ ಕರೆಂಟ್ ಬಿಲ್ ವಸೂಲಿ ಮಾಡೋದು ಒಂದೇ ಕೆಲಸ ಅಲ್ಲ, ಎಲ್ಲೆಲ್ಲಿ ಏನೇನು ಟ್ರಬಲ್ ಅದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು, ಲೈನ್ಮೆಂಟ್ಗಳು ನೋಡ್ಕೋಬೇಕು ಎಲ್ಲ.